ಯಾರೂ ಕೇಳದೇ ಇದ್ರು ಅಧಿಕಾರಕ್ಕೋಸ್ಕರ ಓಟಿಗೋಸ್ಕರ ಎಲ್ರಿಗೂ 2,000 ರೂಪಾಯಿ ಪುಕ್ಸೆಟೆ ಕೊಡ್ತೀನಿ, ಎಲ್ರಿಗೂ ಬಸ್ ಪುಕ್ಸೆಟೆ ಕೊಡ್ತೀನಿ. ನಮ್ಮ ರಾಜ್ಯದ ಜನ ಕೇಳಿದ್ರ? ಬಡವ್ರಿಗೆ ಕೇಳಿದ್ದೇನು ಗೊತ್ತಾ? ವಿದ್ಯೆ. ಅವ್ರು ಕೇಳಿದ್ದು ಉದ್ಯೋಗ, ಅವ್ರು ಕೇಳಿದ್ದು ನೀರಾವರಿ, ಅವ್ರು ಕೇಳಿದ್ದು ಅಭಿವೃದ್ಧಿ. ಆದ್ರೆ ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಸುಮಾರು 2,80,000 ಕೋಟಿ ಬಜೆಟ್ ಏನಿದೆ, ಆ ಬಜೆಟ್ನ ಹಣವನ್ನ ಬೇಕಾಬಿಟ್ಟಿ ಏನೋ ದಾನ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಬೇಡೋ ಕೆಲಸ ಮಾಡಿದ್ರೆ ಅದನ್ನ ಮಾಡಿದವರು ಯಾರು? ಅದನ್ನ ಇವತ್ತು 1 ನಿಮಿಷ ವಿದ್ಯಾರ್ಥಿಗಳಿಗೆ ಬಸ್ ಫ್ರೀ ಕೊಡ್ಲಿ, ಒಪ್ಕೊಳ್ಳೋಣ. ಆದ್ರೆ ಬೇಡಾದವರಿಗೆಲ್ಲ ಬಸ್ ಫ್ರೀ ಕೊಟ್ರೆ, ವೃದ್ಧರಿಗೆ ಹಾಸ್ಪಿಟಲ್ ಫ್ರೀ ಕೊಡ್ಲಿ, ಓದ್ತಕ್ಕಂಥ ಬಡವ್ರ ಮಕ್ಕಳು ಇಂಜಿನಿಯರಿಂಗ್ ಓದ್ತಾರೆ, ಮೆಡಿಕಲ್ ಓದ್ತಾರೆ, ಅವರಿಗೆ ಸಂಪೂರ್ಣ ಫ್ರೀ ಮಾಡ್ಲಿ ಅಲ್ವಾ? ಯಾರು 60 ವರ್ಷ ಮೇಲ್ಪಟ್ಟವರು ಇದ್ದಾರೆ, 60 ವರ್ಷ ಮೇಲ್ಪಟ್ಟವರು ದುಡಿಯೋದಿಕ್ಕೆ ಆಗದೆ ಇರತಕ್ಕಂಥ ಜನ ಇದ್ದಾರೆ, ಅವ್ರಿಗೆ ತಿಂಗಳಿಗೆ 1,000 ಅಲ್ಲ 3,000 ಕೊಡಿ. ಆದ್ರೆ ಅದು ಯಾರು ಬೇಡದೇ ಇದ್ರು ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ಲಕ್ಷಾಂತರ ರೂಪಾಯಿ ದಾನ ಮಾಡಿ ಈಗ ಮೋದಿ ಮುಂದೆ ಭಿಕ್ಷೆ ಬೇಡ. ಇಷ್ಟೊತ್ತವರೆಗೂ ನಿಮ್ಮ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಂಡ್ವಿ. ರಾಜ್ಯ ಹೋಗಿ ಕೇಂದ್ರದ ಮುಂದೆ ಅನುದಾನ ತೆರಿಗೆ ಕೇಳೋದು ಭಿಕ್ಷೆ ಅಲ್ಲ, ಇದು ಭಿಕ್ಷೆ ಅಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಹಕ್ಕು. ಅದು ರಾಜ್ಯದ ಹಕ್ಕು. ಏನ್ ಕೊಡ್ತೇವೆ ಸರ್? ಏನ್ ಕೊಡ್ತೆ? 15th ಫೈನಾನ್ಸ್ ಕಮಿಷನ್ ಬಗ್ಗೆ ನಾನು ಸ್ವಲ್ಪ ಗಮನ ಹರಿಸ್ತಾರೆ. 15th ಫೈನಾನ್ಸ್ ಕಮಿಷನ್ ಹುಟ್ಟಿದ್ ಇವಾಗಲ್ಲ, ಇಟ್ ಇಸ್ ಬೀನ್ ದೇರ್ ಫ್ರಮ್ 1954. ಕಾಂಗ್ರೆಸ್ ಅವರು ಪ್ರತಿ ಸಲ ಕಮಿಷನ್ ಬಂದಾಗ ತಾವೇ ರೂಲ್ಸ್ ಮಾಡಿದ್ದಾರೆ, ತಾವೇ ಹೆಚ್ಚಾಗಿ ಉತ್ತರ ಪ್ರದೇಶಕ್ಕೆ 20 ಕೋಟಿ ಮುಸಲ್ಮಾನರಿದ್ದಾರೆ ಅಂತ ಹೇಳಿ ಅಲ್ಲೇ ಬರಬೇಕು ಹೆಚ್ಚು ಅನುದಾನ ಅಂತ ಹೇಳಿ ಅವ್ರು ಮಾಡಿದ ರೂಲ್ಸ್. ಅದು ಅವ್ರು ಮಾಡಿದ ರೂಲ್ಸ್. ಯಾಕೆ ಕರ್ನಾಟಕದ ತೆರಿಗೆ ಉತ್ತರ ಪ್ರದೇಶಕ್ಕೆ ಹೋಗುತ್ತೆ, ಬಿಹಾರ್ಗೆ ಹೋಗುತ್ತೆ, ಜಾರ್ಖಂಡ್ ಹೋಗುತ್ತೆ ಅಂದ್ರೆ ಅವರು ಕಾಂಗ್ರೆಸ್ ಅವರು ಹಾಕಿದ್ದ ಮೈಕ್ ಬರುತ್ತೆ. ಇನ್ನಿಬ್ರು ಮಾತಾಡಿದ್ಮೇಲೆ ಮೈಕ್ ಬರುತ್ತೆ. ಕಾಂಗ್ರೆಸ್ ಮಾಡಿದ್ದು. ಹೇಳಿ 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 ಹೇಳಿ. ಮೈಕ್ ಬರುತ್ತೆ ಸರ್, ಮೈಕ್ ಬರುತ್ತೆ. ಅವ್ರು ಹೇಳ್ತಿರೋದು 15th ಫೈನಾನ್ಸ್ ಕಮಿಷನ್ ಕಂಪ್ಲೀಟ್ ಮಾಡ್ಲಿ. ನೋಡಿ ಸರ್, ತಾಳ್ಮೆ ನಿಮಗೂ ಇರಬೇಕು, ತಾಳ್ಮೆ ಇರಬೇಕು. ಅವ್ರ ಮಾತಿಗೆ ನೀವು ಅಲೋ ಮಾಡಲ್ಲ ಅಂತಂದ್ರೆ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ನಮಗೆ ಅನಿಸ್ಬಿಡುತ್ತೆ. ಯಾರೋ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅನ್ನೋ ತಪ್ಪು ಅಭಿಪ್ರಾಯ ನಿಮ್ ಕಡೆಯಿಂದನೂ ಬರೋದು ಬೇಡ. ಒಬ್ಜೆಕ್ಷನ್ ಇದೆಯಾ ಬರ್ದಿಟ್ಕೊಳ್ಳಿ, ಮೊಬೈಲಲ್ಲಿ ನೋಟ್ ಮಾಡ್ಕೊಳ್ಳಿ, ಮೈಕ್ ಬಂದಾಗ ಒಬ್ಜೆಕ್ಟ್ ಮಾಡಿ. ಕೇಳಿಸ್ಕೊಂಬಿಡಿ. ಇವಾಗ ಬಂದಿತ್ತಲ್ಲ ಸರ್, ಎಲ್ಲ ಕಿರ್ಚಿದ್ರೆ ವಾಪಸ್ ಬರುತ್ತೆ ಮೈಕು. ಏನ್ ಮಾಡೋದು? ಒಬ್ಬೊಬ್ರು ನೀವು ಕೂಡ ತಾಳ್ಮೆಯಿಂದ ಮಾತನಾಡಿದ್ರೆ ಎಲ್ಲರೂ ಮಾತಾಡಿಸ್ತೀವಿ. ನೋಡಿ, ನೀವು ಕಿರ್ಚಿದ್ರೆ ಪ್ರಯೋಜನ ಇಲ್ಲ. ಮೈಕ್ ಬರುತ್ತೆ, ಕೇಳಿಸ್ಕೊಳ್ಳಿ. ಪ್ರಶಾಂತ್ ಅವರೇ ಮುಗಿಸ್ಬಿಡಿ ಬೇಗ. ಈ ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಇದೇನು ಬಿಜೆಪಿ ಹುಟ್ಟಾಕಿದ ಕಮಿಷನ್ ಅಲ್ಲ. ಇದ್ರಲ್ಲಿ ಯಾರ್ಯಾರು ಎಷ್ಟೆಷ್ಟು ರಾಜ್ಯಕ್ಕೆ ಹೋಗ್ಬೇಕು ಅಂತ 65 ವರ್ಷ ಡಿಸೈಡ್ ಮಾಡಿದ್ದು ಕಾಂಗ್ರೆಸ್ ಅವರು. ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಟ್ಯಾಕ್ಸ್ ಕಟ್ಟಿದ ದುಡ್ಡು ನಮ್ಮ ಟ್ಯಾಕ್ಸ್ ನಮಗೆ ಅಂತಾರಲ್ಲ, ಒಂದು ಸಮುದಾಯದ ಟ್ಯಾಕ್ಸ್ ಕಟ್ಟಿದ ಅಂಕಿಅಂಶಗಳನ್ನ ನಾನು ಹೇಳ್ತೇನೆ ನಿಮ್ಗೆ. ಕಾಶ್ಮೀರಲ್ಲಿ 350 ಜನ ಟ್ಯಾಕ್ಸ್ ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್. ಲಕ್ಷದ್ವೀಪದಲ್ಲಿ 4 ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಕರ್ನಾಟಕಕ್ಕೆ ಬನ್ನಿ ಸರ್, ಪ್ರಶಾಂತ್ ಸರ್, ಕರ್ನಾಟಕಕ್ಕೆ ಬನ್ನಿ. ಕರ್ನಾಟಕದ ವಿಚಾರಕ್ಕೆ ಬನ್ನಿ. ಒಂದು ಧರ್ಮದವರು ಸಮಾಧಾನ ಕಂಪ್ಲೀಟ್ ಮಾಡಿ. ಒಂದ್ ಕೆಲಸ ಮಾಡಿ, ನೀವೆಲ್ಲ ಬಂದು ಇಲ್ಲಿ ಕೂತ್ಕೊಂಡ್ಬಿಡಿ. ನಾನು ಕೇಳ್ತಿದ್ದೀನಲ್ವಾ ಪ್ರಶ್ನೆ, ಕರ್ನಾಟಕದ ಬಗ್ಗೆ ಮಾತನಾಡಿ ಅಂತ. ಯಾರಿಗೆ ಒಬ್ಜೆಕ್ಷನ್ ಇದೆ ಬಂದು ಇಲ್ಲಿ ಕೂತ್ಕೊಂಡ್ಬಿಡಿ. ಬಿಜೆಪಿ ಸೃಷ್ಟಿ ಮಾಡಿದ್ದಲ್ಲ ಅದು. ಇಂಡಿಪೆಂಡೆನ್ಸ್ ಆದ್ಮೇಲೆ ಫಸ್ಟ್ ಗವರ್ನಿಂಗ್ ಬಾಡಿ ಬಂತಲ್ಲ ಲೋಕಸಭಾಲಿ, ಅಲ್ಲಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ದುಡ್ಡು ಹೋಗ್ಬೇಕು ಅಂತ ಅಲ್ಲಿನ ಫೈನಾನ್ಸ್ ಮಿನಿಸ್ಟರ್ಗಳು ಮತ್ತು ಕಮಿಟಿಗಳನ್ನ ಸೃಷ್ಟಿ ಮಾಡಿಕೊಂಡು 65 ವರ್ಷ ಕಾಂಗ್ರೆಸ್ ಅವರ ಕೈಯಲ್ಲೇ ಇತ್ತು ಫೈನಾನ್ಸ್ ಕಮಿಷನ್. ಕಾಂಗ್ರೆಸ್ ಇಂದ ಅಂತ ಹೇಳ್ತಿದ್ದೀರಾ? ಖಂಡಿತ. ಸರಿ ಪಾಷಾ ಅವರೇ, ಇನ್ನು ಈ ಎಲ್ಲಾ ವಾದ ನಡೀತಾ ಇರ್ಬೇಕಾದ್ರೆ ಇನ್ನೊಂದು ಮಾತು ಬಂತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಲಿಕ್ಕೆ 10,000 ಕೋಟಿಯನ್ನ
ಬಾಯಿ ಮಾತಿನಲ್ಲೇ ಅನೌನ್ಸ್ ಮಾಡಿ ನಾನು ಕೊಟ್ಟೇ ಕೊಡ್ತೀನಿ ಅನ್ನೋ ಭರವಸೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಬರ ಪೀಡಿತ ಪ್ರದೇಶದ ರೈತರಿಗೆ ಆಶ್ವಾಸನೆ ಕೊಡ್ಲಿಲ್ಲ. ಬರ ಪರಿಹಾರದ ಬಗ್ಗೆ ಕೇಂದ್ರ ಟಾರ್ಗೆಟ್ ಬೇರೆ ಮುಸಲ್ಮಾನರಿಗೆ ಮಾಡ್ತಾರೆ. ನಮ್ಮ ಪ್ರಶಾಂತ್ ಸಂಬರ್ಗಿ ಅವರು ಅವ್ರದ್ದು ಬೆಲ್ ಎಲ್ಲಿ ಹೋಗುತ್ತೆ ಮುಸಲ್ಮಾನರು ಇನ್ನೊಂದು ಏನಂದ್ರೆ ನೋಡಿ, ಹೇಳಕ್ಕೆ ಒಂದೇ ಕೊಡಕ್ಕೆ ಒಂದು, ಅಂದ್ರೆ ದೇವ್ರು ಕೊಟ್ರೆ ಪೂಜಾರಿ ಕೊಡಲ್ಲ, ಆ ತರ ಗತಿ ನಮ್ದು ಮುಸಲ್ಮಾನರದ್ದು. ಅದೇ ಆಗಿರೋದು, ನಮ್ಮ ಮೇಲೆ ಅನ್ಯಾಯ ನಡೀತಾ ಇರೋದು. ಯಾವ ಸ್ಕೀಮು ಮಾತುಕೋಸ್ಕರನೇ ಯೂಸ್ ಮುಸಲ್ಮಾನ ಮೇಲೆ ಆಗಲ್ಲ. BJP ಇರಲಿ ಕಾಂಗ್ರೆಸ್ ಇರಲಿ, ನಮ್ಮ ಮೇಲೆ ಅನ್ಯಾಯನೇ ನಡೀತಾ ಇರೋದು. ಇನ್ನೊಂದು ಮಾತು ನಾನು ಹೇಳ್ತೀನಿ ನೋಡಿ, ನಮ್ಮ ಉಸಿರು ಕರ್ನಾಟಕ, ಕನ್ನಡ, ನಮ್ಮ ಭೂಮಿ ಕರ್ನಾಟಕ, ನಮ್ಮ ಜೀವ ಕರ್ನಾಟಕ. ನಾವು ಹುಟ್ಟಿದ್ದು ಬೆಳೆದಿದ್ದು ಮುಸಲ್ಮಾನರು ಕರ್ನಾಟಕದಲ್ಲಿ. ನಮ್ಮ ಮೇಲೆ ಯಾಕೆ ಒಂಥರ ಇದು ಅಟ್ಯಾಕ್ ಮಾಡ್ತಾರೆ? ಈಗ ನೋಡಿ, 2 ವರ್ಷ ಮುಂಚೆಯಿಂದ BJP ಇದು 5 ವರ್ಷದಿಂದ BJP ಮುಸಲ್ಮಾನ ಮೇಲೆ ಎಷ್ಟು ದೌರ್ಜನ್ಯ, ಎಷ್ಟು ತೊಂದರೆ. ನಮ್ಮ ಮುಸಲ್ಮಾನರಿಗೆ ನೋಡಿ, ದೇವಸ್ಥಾನ ಹತ್ರ ಒಂದು ಬಡವ ಮುಸಲ್ಮಾನಿಗೆ ಅಂಗಡಿ ಹಾಕಿಕೊಳ್ಳಿಲ್ಲ, BJP ಅಂಗಡಿ ಹಾಕಿಕೊಳ್ಳಿಲ್ಲ. ಮಾವಿನ ಹಣ್ಣು ಸೇಲ್ ಮಾಡೋನು, ಕಡಂಗ್ಲ ಹಣ್ಣು ಸೇಲ್ ಮಾಡೋನು ಹುಡುಗನಿ ಇದು ಮುತ್ಕೂರಿಗೆ ಕಾಲಿನಿಂದ ಹೊಡೆದು ಎಲ್ಲ ಅವ್ರದೆಲ್ಲ ಇದೆಲ್ಲ ನಾಶ ಮಾಡಿದ್ರು. ಈಗ ಏನಂದ್ರೆ ನೋಡಿ, ಏನೋ ಇವರು ನೋಡಿ, ಈಗ ಕಾಂಗ್ರೆಸ್ ಬಂದಿದ್ಮೇಲೆ ಸ್ವಲ್ಪ ಶಾಂತಿಯಾಗಿದ್ದೀವಿ ನಾವು ಮುಸಲ್ಮಾನರು. ಇಲ್ಲಾಂದ್ರೆ ನಮ್ಮ ಹೆಣ್ಮಕ್ಕಳಿಗೆ ಹಿಜಾಬ್ ಹಾಕಬಾರ್ದು, ಸ್ಕೂಲ್ ಹೋಗಬಾರ್ದು, ಎಷ್ಟು ತೊಂದರೆ ಕೊಟ್ಟರು. ಈಗ ಸ್ವಲ್ಪ ನಾವು ಇದಾಗಿದ್ದೀವಿ. ಇನ್ನೊಂದೇನಿದೆ, 2024 ಎಲೆಕ್ಷನ್ ಬಂದಿದೆಲ್ಲ, ರಾಮ ಮಂದಿರ, ಅದೇ ಈಗ ರಾಮ ಮಂದಿರ ಒಂದು ಇದು. ಈಗ ಏನಾಗಿದೆ ಅಂದರೆ, ರಾಮ ಮಂದಿರ ತೋರಿಸ್ಬಿಟ್ಟು ಎಲೆಕ್ಷನ್ ನಾವು ಗೆಲ್ಲಬೇಕು ಅಷ್ಟೇ. 3 ವರ್ಷ ಇನ್ನು ಫಿನಿಶಿಂಗ್ ಇದೆ, ಫಿನಿಶಿಂಗ್ ಆಗಲಿಲ್ಲ. ಅದಕ್ಕೆ ಮುಂಚೆ ಹುಡುಗಾಟನ ಆಯ್ತು. ಆದ್ಮೇಲೆ ಈಗ ಏನು ಎಲ್ಲ ಮುಸಲ್ಮಾನಿಗೆ ಬೈಬೇಕು, ಓಟು ತಕೋಬೇಕು. ಈಗ ಇಂತ ನಮ್ಮ ಮೋಹನ್ ಗೌಡ ಅವರು ಅಂತವ್ರು, ಪ್ರಶಾಂತ್ ಸಂಬರ್ಗಿ ಅವರು ಅಂತವ್ರಿಗೆಲ್ಲ ಒಂದು ಕಾಂಟ್ಯಾಕ್ಟ್ ಕೊಟ್ಬಿಡ್ತಾರೆ. ಕೊಟ್ಟಿದ್ಮೇಲೆ ಆ ಕಾಂಟ್ಯಾಕ್ಟ್ ತಕೊಂಡು ಮುಸಲ್ಮಾನರು ಅವರನ್ನು ಬೈಬೇಕು, ನಾವು ಓಟ್ ತಗೋಬೇಕು ಅಷ್ಟೇ ಇವ್ರದಿದೆ. ಬಿಜೆಪಿ ಆಕ್ಚುಯಲ್ ವಿಚಾರವನ್ನ ಮಾತನಾಡೋದ್ರ ಬದಲು ಜನರ ಧಾರ್ಮಿಕ ಭಾವನೆಯನ್ನ ಮುಂದಿಟ್ಕೊಂಡು ಓಟ್ ಕೇಳಲಿಕ್ಕೆ ರೆಡಿ ಆಗಿದೆ. ಬರೋದ ಬಗ್ಗೆ ಮಾತನಾಡೋಲ್ಲ, ನೀರಾವರಿ ಯೋಜನೆ ಬಗ್ಗೆ ಮಾತನಾಡೋಲ್ಲ, ತೆರಿಗೆ ಬಗ್ಗೆ ಮಾತನಾಡೋಲ್ಲ. ಮೇಡಮ್, ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇವತ್ತು ನಾವು ಹೇಳ್ತಾ ಇರುವಂತದ್ದು ಇಷ್ಟೇ ಇದೆ. ಇವತ್ತು ಕಾಂಗ್ರೆಸ್ ನಾವು ಶಾದಿ ಭಾಗ್ಯ ಯೋಜನೆಯನ್ನ ತಂದಿದ್ದೇವೆ, ನಮಗೆ ಓಟ್ ಕೊಡಿ ಅಂತ ಮುಸ್ಲಿಮರಿಗೆ ಕೇಳುತ್ತೆ. ಒಂದ್ ನಿಮಿಷ, ನೀವು ಮತ್ತೆ ಮಾತಾಡಿ, ನಿಮ್ಮ ಮಾತು ಮುಗೀತು. ಎರಡನೇದು, ಇವತ್ತು ಹಿಂದೂಗಳದ್ದು ಸಮಸ್ಯೆಗಳಿದೆ. ಮತ್ತೆ ಮಾತಾಡಬೇಡಿ ನೋಡಿ. 10,000 ಕೋಟಿ ರೂಪಾಯಿಗಳನ್ನ ಮುಸಲ್ಮಾನರಿಗೆ ಕಿರ್ಚಾಡ್ಬಿಡಿ, ಆಮೇಲೆ ವಿಷಯಕ್ಕೆ ಬನ್ನಿ. ಮೇಡಮ್, ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ಕಾಂಗ್ರೆಸ್, ನಾವು ಈ DK ಶಿವಕುಮಾರ್ ಅವರು ಹೇಳಿದ್ರು, ಕರ್ನಾಟಕ ರಾಜ್ಯದಲ್ಲಿರುವಂತದ್ದು ಮುಸ್ಲಿಮರ ಪಕ್ಷ ಅಂತ ಹೇಳಿದ್ರು. ನೇರವಾಗಿ ಹೇಳಿದ್ರು ಒಂದು ವಾರದ ಹಿಂದೆ ಮುಸ್ಲಿಮರ ಪರವಾದ ಪಕ್ಷ ಅಂತ ಹೇಳಿ DK ಶಿವಕುಮಾರ್ ಅವರು ಅಂತ ಹೇಳಿ ಮುಸ್ಲಿಂ ಪಕ್ಷ ಅಂತ ಹೇಳಿ ವಿಷಯಾಂತರ ಬೇಡ, ವಿಷಯಕ್ಕೆ ಬನ್ನಿ, ವಾಪಸ್ ಬನ್ನಿ ವಿಷಯ. ಎರಡನೇದು ವಿಷಯಕ್ಕೆ ಬನ್ನಿ, ಮತ್ತೆ ಮಾತಾಡ್ಬೇಡ್ರಿ. ಎರಡನೇದು ವಿಷಯ, ಈ ದೇಶದ ಸಂಪತ್ತು ಮುಸಲ್ಮಾನರಿಗೆ ಸೇರಿದ್ದು, ಮುಸಲ್ಮಾನರಿಗೂ ಸೇರಿದ್ದು. ಮುಸಲ್ಮಾನರಿಗೂ ವ್ಯತ್ಯಾಸ ಇದೆ. ವಿಷಯಾಂತರ ಬೇಡ. ಅಂತ ಹೇಳಿದ್ರೆ, ಹಾಗಾಗಿ